ನಮಸ್ಕಾರ. ಗೌರಿಬಿದನೂರಿನಲ್ಲಿ ಕಾಂಗ್ರೆಸ್ ಆಧಿಪತ್ಯ ಅಂತ್ಯ ಆಗುತ್ತಾ? ಕನಕಗಿರಿಯಿಂದ ಈ ಸಲ ಸಚಿವರು ಆಗೋದು ಯಾರು? ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ಜೆಡಿಎಸ್ ದರ್ಬಾರು. ಇದು ಕ್ಷೇತ್ರದ ಜನರ ನಿರ್ಭೀತ ಅಭಿಮತ, ಜನಮತ. ನಾನು ಗೌರೀಶ್ ಅಕ್ಕಿ. ಕೋಲಾರದಿಂದ ಬೇರ್ಪಟ್ಟು ಚಿಕ್ಕಬಳ್ಳಾಪುರ ಸ್ವತಂತ್ರ ಜಿಲ್ಲೆಯಾದ ಬಳಿಕ ಗೌರಿಬಿದನೂರು ಕ್ಷೇತ್ರದಲ್ಲಿನ ರಾಜಕೀಯ ಈಗ ರಂಗೇರಿದೆ. ವಾಲ್ಮೀಕಿ ಜನಾಂಗದ ಪ್ರಾಬಲ್ಯವಿರುವ ಈ ಕ್ಷೇತ್ರದಲ್ಲಿ ಈ ಸಲ ಯಾರು ಗೆಲ್ಲಬಹುದು, ಯಾರ ವರ್ಚಸ್ಸು ಜೋರಾಗಿದೆ ನೋಡೋಣ ಈ ವರದಿ. ಇವತ್ತು ನಾವು ಜನಮತ ಯಾಚಿಸಿಕೊಂಡು ಬಂದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರಕ್ಕೆ. ಗೌರಿಬಿದನೂರು ಬರಪೀಡಿತ ಕ್ಷೇತ್ರ. ಇದಕ್ಕೆ ಆಂಧ್ರದ ಪ್ರಭಾವ ಇರೋದ್ರಿಂದ ಇಲ್ಲಿನ ಮಂದಿ ಕುಟುಂಬ ರಾಜಕೀಯಕ್ಕೆ ಜೈ ಎಂದಿದ್ದಾರೆ. ಇದು ಕಾಂಗ್ರೆಸ್ನ ಭದ್ರಕೋಟೆ. ಆದರೆ ಈ ಬಾರಿ ಜನ ತಮಗೆ ಯಾರು ಶಾಶ್ವತ ನೀರಾವರಿ ಯೋಜನೆಯನ್ನು ಕಲ್ಪಿಸ್ತಾರೆ ಅವರದ ಕೈ ಹಿಡಿಯೋದಾಗಿ ಭರವಸೆ ನೀಡಿದ್ದಾರೆ. ನೋಡೋಣ ಈ ಬಾರಿಯ ಜನರ ಒಲವು ಯಾವ ಕಡೆ ಇದೆ, ಯಾರಿಗೆ ಗೆಲುವು ಒದಗಿಸಿಕೊಡ್ತಾರೆ ಅನ್ನೋದನ್ನು. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತಲೇ ಕುಖ್ಯಾತಿ ಗಳಿಸಿರುವ ವಿಧುರಾಶ್ವತ್ವವನ್ನು ಹೊಂದಿರುವ ಕ್ಷೇತ್ರ ಗೌರಿಬಿದನೂರು. ಹೆಚ್ಚಾಗಿ ಮೆಕ್ಕೆಜೋಳವನ್ನು ಬೆಳೆಯುವ ಈ ಕ್ಷೇತ್ರದಲ್ಲಿ ಕೃಷಿಯೇ ಪ್ರಮುಖ ಉದ್ಯೋಗ. ಒಣ ಬೆಳೆಗಳು ಇಲ್ಲಿನ ಜನರ ಹೊಟ್ಟೆ ತುಂಬಿಸ್ತಾ ಇವೆ. ಇಂತಿಪ್ಪ ಕ್ಷೇತ್ರದಲ್ಲಿ ರಾಜಕೀಯ ಅಷ್ಟಾಗಿ ಗದ್ದಲವೆಬ್ಬಿಸಿಲ್ಲ, ಹಾಗಂತ ತೀರಾ ತಣ್ಣಗೂ ಇಲ್ಲ. ವಿಚಾರವಾದಿ, ಶಿಕ್ಷಣ ತಜ್ಞ ಎಚ್ ನರಸಿಂಹ ಅವರ ಹುಟ್ಟೂರು ಈ ಕ್ಷೇತ್ರ. ಸಿನಿಮಾ ನಟ, ರಾಜಕಾರಣಿ, ಮುಖ್ಯಮಂತ್ರಿ ಚಂದ್ರು ಇದೇ ಕ್ಷೇತ್ರದವರು. ಹಿರಿತೆರೆ ಕಿರುತೆರೆ ನಿರ್ದೇಶಕ ಟಿ.ಎನ್. ಸೀತಾರಾಮ್ ಕೂಡ ಈ ಊರಿನಿಂದಲೇ ಬಂದವರು. ಇಷ್ಟೆಲ್ಲ ದೊಡ್ಡ ಇತಿಹಾಸವಿದ್ರೂ ಕ್ಷೇತ್ರದಲ್ಲಿ ರಾಜಕೀಯ ಕ್ರಾಂತಿ ಏನಾಗಿಲ್ಲ. ಒಂದೇ ಕುಟುಂಬದವರು ಇಡೀ ಕ್ಷೇತ್ರವನ್ನ ಆಳ್ತಾ ಇದ್ದಾರೆ. ಜಾತಿ ಬಲಾಬಲ: ವಾಲ್ಮೀಕಿ 55,000, ಒಕ್ಕಲಿಗರು 45,000, ಕುರುಬರು 40,000, ಲಿಂಗಾಯತರು 30,000, ಇತರೆ 15,000. ಈ ಸಲ ನಮ್ಮ ಆಯ್ಕೆ ಯಾವ ಜೆಡಿಎಸ್ ಅಂದು ಬಂದರೂ ನಮ್ಗೆ ಸಂತೋಷ. ನಮ್ಮ ಆಯ್ಕೆ ಬಿಜೆಪಿ ಸರ್ಕಾರ ಬಂದರೆ ಒಳ್ಳೆ ಅನುಕೂಲ ಆಗುತ್ತೆ. ಜಿ ಶಂಕರರೆಡ್ಡಿಯವರು 3 ಸಾರಿ ಶಾಸಕರಾಗಿದ್ದಾರೆ, ಆದರೂ ಅಭಿವೃದ್ಧಿ ನಡೆದಿಲ್ಲ. ಅದಕ್ಕೆ ಈ ಸಾರಿ ಜನ ನೇರವಾಗಿ ರಘುನಾಥ್ ರೆಡ್ಡಿಯನ್ನು ಆಯ್ಕೆ ಮಾಡಬೇಕಂತ. ಅದೇ ಜೈಪಾಲ್ ರೆಡ್ಡಿಗೆ ನಾವು ಆಯ್ಕೆ ಮಾಡಬೇಕಂತ ನಮ್ಮ ಅಭಿಪ್ರಾಯ. ಜೈಪಾಲ್ ರೆಡ್ಡಿ ಪ್ರತಿ ಸಂದಿಗೆ ನೀರು ಸಪ್ಲೈ ಮಾಡ್ತಾ ಇದ್ದಾರೆ. ಅವರು ಅಷ್ಟು ಅನುಕೂಲ ಮಾಡೋರು ಯಾರೂ ಇಲ್ಲ. ಜೈಪಾಲ್ ರೆಡ್ಡಿ ಕ್ಷೇತ್ರದಲ್ಲಿನ ಒಟ್ಟು ಮತದಾರರ ಪ್ರಮಾಣ 1,73,000. ಕ್ಷೇತ್ರದಲ್ಲಿ ವಾಲ್ಮೀಕಿ ಜನಾಂಗದ ಪ್ರಭಾವವೇ ಜೋರಾಗಿದೆ. ಹೊರತಾಗಿ ಸಾದರ ಲಿಂಗಾಯತರು, ಕುರುಬರು ನಿರ್ಣಾಯಕರು. ಈ ಕ್ಷೇತ್ರದ ವೈಶಿಷ್ಟ್ಯ ಎಂದರೆ ಒಂದೇ ಕುಟುಂಬದ ಮಂದಿ ಎಲ್ಲಾ ಪಕ್ಷದಲ್ಲೂ ಇದ್ದಾರೆ ಮತ್ತು ಶಾಸಕರಾಗಿದ್ದಾರೆ. ಕಾಂಗ್ರೆಸ್ನ ಭದ್ರಕೋಟೆಗೆ ಜೆಡಿಎಸ್ ಆಗಾಗ ಏಟು ಕೊಡ್ತಾ ಇದೆ. ಆದರೆ ಬಿಜೆಪಿ ಅಸ್ತಿತ್ವವೇ ಇಲ್ಲ. ಆರ್.ಎನ್. ಲಕ್ಷ್ಮೀಪತಿ 3 ಬಾರಿ ಶಾಸಕರಾಗಿ ಆಯ್ಕೆಗೊಂಡಿದ್ದಾರೆ. ರಾಮಕೃಷ್ಣ ಹೆಗಡೆ ಸಂಪುಟದಲ್ಲಿ ಸಣ್ಣ ನೀರಾವರಿ ಸಚಿವರಾಗಿದ್ದರು. ಮುಖ್ಯಮಂತ್ರಿ ಚಂದ್ರು ಕೂಡ ಇದೇ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಗೊಂಡಿದ್ರು. ನಿಮ್ಮ ಮತ ಈ ಸಲ ಯಾರಿಗೆ ಅಂತ? ಜೈಪಾಲ್ ರೆಡ್ಡಿಗೆ. ಯಾಕೆ ಸರ್? ಅವರು ಜನಸೇವೆ ಮಾಡಿದ್ದಾರೆ, ಅದಕ್ಕೋಸ್ಕರ. ಓಕೆ. ಮತ್ತೆ ನಿಮ್ಮ ಕ್ಷೇತ್ರಕ್ಕೆ ಏನು ಆಗಬೇಕು? ಸಮಸ್ಯೆಗಳು ಏನು ಪರಿಹಾರ? ಬೇಕಾದಷ್ಟು ಸಮಸ್ಯೆಗಳಿವೆ, ಬಗೆಹರಿಸಬೇಕು ಅಂದ್ರೆ ಜೈಪಾಲ್ ರೆಡ್ಡಿನೇ ಕಾರಣ, ಅದಕ್ಕೋಸ್ಕರ. ಏನು ಸಮಸ್ಯೆ ಇದೆ ಸರ್ ಈ ಕ್ಷೇತ್ರದಲ್ಲಿ? ಕುಡಿಯೋ ನೀರಿದೆ ಸರ್, ಕುಡಿಯೋ ನೀರು, ರೋಡ್ ಸರಿ ಇಲ್ಲ. ಹಾಗಾಗಿ ನಿಮ್ಮ ಆಯ್ಕೆ ಯಾರು? ಜೈಪಾಲ್ ರೆಡ್ಡಿ. ಸರ್ ನಿಮ್ಮ ಆಯ್ಕೆ ಯಾರು ಸರ್? ಜೈಪಾಲ್ ರೆಡ್ಡಿ. ಯಾಕೆ ಸರ್? ಅವರು ಜನಸೇವೆ ಮಾಡೋದಕ್ಕೋಸ್ಕರ ಅವರಿಗೆ. ಈ ಕಡೆ ನೀರಿನ ಸಮಸ್ಯೆ ಜಾಸ್ತಿ ಇದೆ. ನಿಮ್ಮ ನೀರಿಗೆ ಓಟು ನಿಮ್ಮದು? ನೀರಿಂದೆ ಪ್ರತಿಯೊಂದರಲ್ಲೂ ಕೂಡ ಸಮಾಜ ಸೇವೆ ತೊಡಗಿಸ್ಕೊಳ್ಬೇಕಂದ್ರೆ ಜೈಪಾಲ್ ರೆಡ್ಡಿ ಅವರು ಒಳ್ಳೆ ವ್ಯಕ್ತಿ. ಓಕೆ. ಈಗಿನ ಶಾಸಕರ ಕಾರ್ಯ ಬಗ್ಗೆ ನಿಮಗೆ ಆಸೆ ತೃಪ್ತಿ ಇಲ್ವಾ? 15 ವರ್ಷದಿಂದ ಶಿವಶಂಕರ ರೆಡ್ಡಿ ಅವರು ಆಗಿದ್ದಾರೆ, ಅವ್ರು ಏನು ಕೆಲಸಗಳು ಮಾಡಿಲ್ಲ ಅಂತಂದೇಳಿ ನಾವು BJPಗೆ ಆಗಬೇಕು ಅಂತಂದು ನಾವು ಅಂತ. ಇಲ್ಲಿನ ಸಮಸ್ಯೆನೇ ನೀರಿಂದು. ಶಾಶ್ವತ ನೀರಾವರಿ JDS ಬಂದರೆ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಸತಿ JDSಗೆ ಸಹಾಯ ಮಾಡ್ತೀವಿ. ಅದೇ ನಮ್ಗೆ ಆಯ್ಕೆ JDS. ಸಂಭಾವ್ಯ ಅಭ್ಯರ್ಥಿಗಳು: ಬಿಜೆಪಿ ರವಿನಾರಾಯಣ ರೆಡ್ಡಿ, ಕಾಂಗ್ರೆಸ್ ಶಿವಶಂಕರ್ ರೆಡ್ಡಿ, ಜೆಡಿಎಸ್ ಜ್ಯೋತಿರೆಡ್ಡಿ, ಅಶ್ವಥ್ ನಾರಾಯಣ ರೆಡ್ಡಿ, ಕೆಜೆಪಿ ಮುರಳೀಧರ್, ಬಿಎಸ್ಆರ್ ಸೋಮಶೇಖರ್. ಈ ಕ್ಷೇತ್ರದ ವೈಶಿಷ್ಟ್ಯ ಇದೆ ನೋಡಿ. ಅಖಾಡದಲ್ಲಿರುವ ಪ್ರಮುಖ 3 ಮಂದಿಯೂ ಒಂದೇ ಕುಟುಂಬದವರು. ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು.
ಕಾಂಗ್ರೆಸ್ನಿಂದ ಕಣಕ್ಕಿಳಿತಿರುವ ಶಿವಶಂಕರ್ ರೆಡ್ಡಿ ಹಾಲಿ ಶಾಸಕರು, ಜೊತೆಗೆ 3 ಸಲ ಶಾಸಕರಾಗಿ ಆಯ್ಕೆಗೊಂಡಿದ್ದಾರೆ. ಇದೇ ಕುಟುಂಬದ ಜ್ಯೋತಿ ರೆಡ್ಡಿ ಜೆಡಿಎಸ್ನ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ, ಜೊತೆಗೆ ಒಮ್ಮೆ ಶಾಸಕಿಯಾಗಿದ್ರು ಕೂಡ. ನಮ್ದು ಆಯ್ಕೆ ಬಂದು ಕಾಂಗ್ರೆಸ್ ಬಂದರೆ ಸರ್, ಕಾಂಗ್ರೆಸ್ ಒಂದು ಹಿಂದುಳಿದ ವರ್ಗಗಳಿಂದ ಆತ ನಾಯಕನಾಗಿ ಬರಬೇಕು. ಹಿಂದುಳಿದ ವರ್ಗ ಮತ್ತು ಕೃಷಿ ಚಟುವಟಿಕೆಗಳಿಗೆ ಒಂದು ಆದ್ಯತೆ ಕೊಡಬೇಕಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವರು ಆಯ್ಕೆ ಆಗಬೇಕು ಅನ್ನೋದು ನಮ್ದು ಒಂದು. ಈ ಮತ್ತೆ ಎಲೆಕ್ಷನ್ ಬಂದಿದೆ, ಏನು ನಿಮ್ಮ ಆಯ್ಕೆ ಯಾವ್ದು ಬಂದ್ರೆ ಒಳ್ಳೇದು ನಿಮ್ಮ ಕ್ಷೇತ್ರಕ್ಕೆ? ಕಾಂಗ್ರೆಸ್ ಬಂದರೆ ಒಳ್ಳೇದು ಅನ್ಕೊಂಡು. ನಮಗೆ ಸ್ಟೇಟಲ್ಲಿ ಏನು ಇದು ಬರುತ್ತೋ ಕಾಂಗ್ರೆಸ್ಸೇ ಬರೋದು, ಯಾಕೆಂದರೆ BJP ಈ ಸಲ ಬರೋದಿಲ್ಲ. ಅದರಿಂದ ಇಲ್ಲೇ ಅಷ್ಟೇ ಶಿವಶಂಕರ್ ರೆಡ್ಡಿ ಅವ್ರಿಗೆ ಇದ್ದರೆ ಎಲ್ಲ ಅನುಕೂಲ ಆಗುತ್ತೆ. ಅವರು ಈ ಸಲ 4ನೇ ಸಲ ಗೆಲ್ಲೋದ್ರಿಂದ ಮಿನಿಸ್ಟರ್ಶಿಪ್ ಸಿಗ್ಬೋದು ಅವ್ರಿಗೆ, ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗುತ್ತೆ ಅನ್ಸುತ್ತೆ. ನಮಗೆ ಶಾಶ್ವತ ನೀರಾವರಿ ವ್ಯವಸ್ಥೆ ಮಾಡ್ತಕ್ಕಂಥ ಸರ್ಕಾರ ನಮಗೆ ಬೇಕಾಗಿದೆ. ದಯವಿಟ್ಟು ಅಂಥ ಮುಖ್ಯಮಂತ್ರಿ ನಮಗೆ ಇವತ್ತು ಅಗತ್ಯ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಸಲವೂ ಒಂದೇ ಕುಟುಂಬದ 3 ಮಂದಿಯಿಂದ ತ್ರಿಕೋನ ಸ್ಪರ್ಧೆ. ಜನ ಯಾರತ್ತ ಒಲವು ತೋರ್ತಾ ಇದ್ದಾರೆ, ಬನ್ನಿ ನೋಡೋಣ. ಜನಮತ ಕ್ಷೇತ್ರ ಗೌರಿಬಿದನೂರು. ಯಾವ ಪಕ್ಷ ಗೆಲ್ಲಬೇಕು? ಬಿಜೆಪಿ 18%, ಕಾಂಗ್ರೆಸ್ 30%, ಜನತಾದಳ 44%, ಕೆಜೆಪಿ 4%, ಇತರರು 3%. ಮತದಾರ ಪ್ರಭು ಈ ಸಲ ಜೆಡಿಎಸ್ ಕೈ ಹಿಡಿಯುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇವೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ನೇರ ಹಣಾಹಣಿ ಕಂಡು ಬರ್ತಾ ಇದೆ. ಇನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಸಾಲಿನಲ್ಲಿ ಕುಮಾರಸ್ವಾಮಿ ಪರ 44% ಮತಗಳು ಬಿದ್ದಿವೆ. ನೀರು, ರಸ್ತೆ, ಮೂಲಸೌಕರ್ಯ ಸಮಸ್ಯೆ ನಿವಾರಣೆಗೆ 70% ಮತದಾರರು ಒಲವು ನೀಡಿದ್ದಾರೆ. ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ತೀವ್ರತರ ಪೈಪೋಟಿ ಏರ್ಪಡುವಂಥ ಎಲ್ಲ ಸಾಧ್ಯತೆಗಳು ಕಂಡುಬರ್ತಿವೆ. ಆದರೂ ಕೂಡ ಇಲ್ಲಿನ ಮಂದಿ ತಮ್ಮ ಕ್ಷೇತ್ರಕ್ಕೆ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೋ ಅವರಿಗೇನೆ ನಮ್ಮ ಮತ ಅಂತಿದ್ದಾರೆ. ಯಾಕಂದರೆ ಭರವಸೆಗಳಿಂದ ಇಲ್ಲಿನ ಮಂದಿ ಬೇಸತ್ತು ಹೋಗಿದ್ದಾರೆ. ನೋಡೋಣ ಇಲ್ಲಿನ ಮತದಾರ ನಿಜವಾಗ್ಲೂ ಹಣ ಹೆಂಡದ ಹಿಂದೆ ಹೋಗ್ತಾನೋ ಅಥವಾ ಪ್ರಾಮಾಣಿಕ ಅಭ್ಯರ್ಥಿಯನ್ನು ಆರಿಸ್ತಾನೋ ಅನ್ನೋದನ್ನು. ಇನ್ನು ಕನಕಗಿರಿಯ ರಾಜಕೀಯ ಮಹಿಮೆ ಎಂಥದ್ದು ನೋಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ.